ಕಾಂಗ್ರೆಸ್ಸಿನ ಸಿಎಂ ಸೀಟಿನ ಸಮರಕ್ಕೆ ವಿಪಕ್ಷ ನಾಯಕ ಲೇವಡಿ ಮಾಡಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯ ಒಬ್ಬರನ್ನೇ ಕರೆದಿರೋದು, ಆದರೆ ಸಿದ್ದರಾಮಯ್ಯ ಅವರು ಒಬ್ಬರೇ ದೆಹಲಿಗೆ ಹೋಗ್ತಿಲ್ಲ. ಕಾಂಗ್ರೆಸ್ ಸಿಎಂ ಸೀಟಿನ ಸಮರಕ್ಕೆ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯ. ಹೈಕಮಾಂಡ್ ಸಿದ್ದರಾಮಯ್ಯ ಒಬ್ಬರನ್ನೇ ಕರೆದಿರೋದು, ಆದರೆ ಸಿದ್ದರಾಮಯ್ಯ ಮಾತ್ರ ಒಬ್ಬರೇ ದೆಹಲಿಗೆ ಹೋಗ್ತಿಲ್ಲ. ಸಿಎಂ ತಮ್ಮ ಪಟಾಲಂನ ಕರೆದುಕೊಂಡು ಹೋಗ್ತಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಲೇವಡಿ ಮಾಡಿರುವಂತಹದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈಗೆ ಚಿಪ್ಪು ಕೊಡ್ತಾರೆ. 136 ಸೀಟಿನ ಭವಿಷ್ಯದ ಬಗ್ಗೆ ಡಿಕೆಶಿ ಆಗಾಗ ಹೇಳ್ತಿರ್ತಾರೆ, ಆದರೆ ತಮ್ಮ ಭವಿಷ್ಯವನ್ನೇ ಹೇಳೋದಕ್ಕಾಗ್ತಾ ಇಲ್ಲ ಅವರಿಗೆ. ಕಾಂಗ್ರೆಸ್ಸಿನಲ್ಲಿ ಯಾರು ಸಿಎಂ ಅಂತ ತೀರ್ಮಾನ ಆಗಿಲ್ಲ. 2028ಕ್ಕೆ ತಾವೇ ಇರೋದಾಗಿ ಡಿಕೆಶಿ ಭವಿಷ್ಯ ಹೇಳಿದ್ದಾರೆ, ಆದರೆ ಸಿದ್ದರಾಮಯ್ಯ ಕುರ್ಚಿ ಬಿಡುವಂತೆ ಕಾಣ್ತಿಲ್ಲ. ಡಿಕೆ ಶಿವಕುಮಾರ್ಗೆ ಖಾಲಿ ತಟ್ಟೆ ಕೊಡೋ ರೀತಿ ಕಾಣ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅತ್ಯಂತ ಹಾಸ್ಯಭರಿತವಾಗಿ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಸಿಎಂ ಸೀಟಿನ ಸಮರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಪಕ್ಷದವರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಿರ್ಬೇಕಾದ್ರೆ ವಿಪಕ್ಷ ನಾಯಕ ಬೇರೆ ಎದ್ದೇ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಆರ್ ಅಶೋಕ್. ಸಿದ್ದರಾಮಯ್ಯನವರು ಕರೆದಿರೋದು ಸಿದ್ದರಾಮಯ್ಯನವರು ಒಬ್ಬರನ್ನೇ, ಆದರೆ ತಂತ್ರಗಾರಿಕೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಬ್ಬರೇ ಹೋಗ್ತಾ ಇಲ್ಲ. ಅವರ ಪಟಾಲಂ ಜಾರ್ಜ್ ಅವರು, ಪರಮೇಶ್ವರ್ ಅವರು, ಮಾದೇವಪ್ಪ, ಆಮೇಲೆ ಜಾರಕಿಹೊಳಿ, ಬೈರತಿ ಪರ್ಮನೆಂಟ್ಗೆ ಹಾಕಿ, ಪರ್ಮನೆಂಟು, ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅದೇನೋ ಡಿ ಕೆ ಶಿವಕುಮಾರ್ ಇವತ್ತು ಹೇಳಿದ್ರಂತೆ, ನಾನೇನೋ ಬೆವರು ಸುರಿಸಿ ಕಾಂಗ್ರೆಸ್ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದೆ, ಅದಕ್ಕೆ ಬೆವರು ಸುರಿಸಿದ್ಕೆ ನಿನ್ನ ಕೈಗೆ ಚಿಪ್ ಕೊಟ್ಟಿರೋದು. ಅವು ಭವಿಷ್ಯ ನುಡಿದಿದ್ದಂತೆ ಮನುಷ್ಯ. 136 ಸೀಟು ಬಂದೇ ಬರ್ತೈತೆ ಅಂತ ಭವಿಷ್ಯ ನುಡಿದ್ಬಿಟ್ಟಿದ್ದಂತೆ. ಸ್ವತಃ ನಿನ್ನ ಭವಿಷ್ಯನೇ ನುಡಿಯೋಕ್ಕಾಗಲ್ಲ ನೀನು, ಇನ್ನು ರಾಜ್ಯದ ಭವಿಷ್ಯ ನುಡಿಯೋಕ್ಕೆ ನಂಬ್ತಾರೆ ಯಾರಾದರೂ? ನಿನ್ನ ಭವಿಷ್ಯನೇ ನಿನ್ನ ನುಡಿಯೋಕ್ಕಾಗ್ತಾ ಇಲ್ಲ. ಹೇಳ್ತಾನೆ ಇದ್ದೀಯ ನವಂಬರಿಂದ, ನಾಳೆ ತಗೊಂತೀನಿ, ನಾಡ್ದು ತಗೊಂತೀನಿ, ಫ್ಲೆಕ್ಸ್ ರೆಡಿ ಮಾಡ್ಕೊಳ್ರಿ, ಬ್ಯಾನರ್ ರೆಡಿ ಮಾಡ್ಕೊಳ್ಳಿ. ಬಂದೇ ಬಿಡ್ತು. ಕಾಲ ತೀರ್ಮಾನ ಮಾಡ್ತೈತೆ, ಅಜ್ಜಯ್ಯ ತೀರ್ಮಾನ ಮಾಡ್ತಾನೆ, ತಿರುಪತಿ ವೆಂಕಟರಮಣ ತೀರ್ಮಾನ ಮಾಡ್ತಾನೆ. ತೈಲ ದಂಗಲ್ ನಿಲ್ಲುವ ಹಂತದಲ್ಲಿಲ್ಲ, ಮತ್ತಷ್ಟು ತಾರಕಕ್ಕೇರಿದ ಕೈ ಕಮಲ ತೈಲ ದಂಗಲ್. ತೈಲ ದರ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ನಾಚಿಕೆಯಾಗಬೇಕು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ. ಬೇರೆಲ್ಲ ದೇಶಗಳು ಹಲವು ನಿರ್ಬಂಧವನ್ನ ವಿಧಿಸಿದೆ, ಆದರೆ ಇಲ್ಲಿಯ ಪ್ರಧಾನಿ ಮೋದಿ ಅವರು ಹಂಗ ಮಾಡಲಿಲ್ಲ. ನಮ್ಮ ರಾಜ್ಯದಲ್ಲಿ ವ್ಯಾಟ್ ಜಾಸ್ತಿ ಮಾಡಿದ್ದಾರೆ. ವ್ಯಾಟ್ ಕಮ್ಮಿ ಮಾಡಿದ್ರೆ ದೆಹಲಿ, ಗುಜರಾತ್ ದರಕ್ಕೆ ಬರುತ್ತೆ. ಕೇಂದ್ರದ ಮೇಲೆ ಗೂಬೆ ಕೂರಿಸೋದು ಬೇಡ. ತೈಲ ದರ ಹೆಚ್ಚಳದಿಂದ ಕೇಂದ್ರಕ್ಕೆ ಲಾಭ ಇಲ್ಲ, ಲಾಭ ಇರೋದು ರಾಜ್ಯಕ್ಕೆ. ಆರ್ ಅಶೋಕ್. ವಾರ್ಷಿಕ 6,000 ಕೋಟಿ ಆದಾಯ ರಾಜ್ಯಕ್ಕೆ ಬರ್ತಾ ಇದೆ. ತಾಕತ್ತಿದ್ರೆ ರಾಜ್ಯ ಸರ್ಕಾರ ವ್ಯಾಟ್ ಇಳಿಸಬಹುದಿತ್ತಲ್ಲ, ಯಾಕೆ ಇಳಿಸ್ತಿಲ್ಲ? ಆರ್ ಅಶೋಕ್ ಮಾತನಾಡಿದರೆ ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೆಟ್ರೋಲ್ ವಿಚಾರವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಅಂಥದ್ದು ಯುದ್ಧ ನಡೀತಾ ಇದೆ. ಇಡೀ ಪ್ರಪಂಚದ ಸುಮಾರು 60ಕ್ಕೂ ಹೆಚ್ಚು ದೇಶಗಳು ಪೆಟ್ರೋಲನ್ನು ದಿನದಲ್ಲಿ 2 ದಿನ 3 ದಿನ ಮಾತ್ರ ಯೂಸ್ ಮಾಡಬೇಕು ಅಂತೇಳಿ ಸುಮಾರು 60ಕ್ಕೂ ಹೆಚ್ಚು ರಾಷ್ಟ್ರಗಳು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಜಗಜ್ಜಾಹೀರಾತ. ಆದರೆ ಮೋದಿಯವರು ಆ ರೀತಿ ರಿಸ್ಟ್ರಿಕ್ಷನನ್ನು ಯಾವುದೂ ಹಾಕಿಲ್ಲ. ಆದರೆ ಇದರಲ್ಲಿ ರಾಜಕಾರಣ ಮಾಡುವಂಥ ಕುತಂತ್ರವನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಪೆಟ್ರೋಲ್ ದರ ಎಲ್ಲ ರಾಜ್ಯದಲ್ಲೂ ಒಂದೇ ಇರಬೇಕಲ್ಲ ಇವರಿಗೆ.
ಇದಾಗಿತ್ತು ಈ ಕ್ಷಣದ ಸುದ್ದಿ.